10 questions for your FA1 physics exam. ನನ್ನ ತಮ್ಮ ತಂಗಿ ಎಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಕ್ವೆಶನ್ಸ್ ಅನ್ನು ನೋಡಿ ಯಾಕೆ ನಾನು ಈ ಟಾಪ್ 10 ಕ್ವೆಶನ್ಸ್ ಅನ್ನ ತಂದೆ ನಿಮ್ಮ FA1 ಎಕ್ಸಾಮ್ಗೆ ಅಂತ ಹೇಳಿದ್ರೆ ಇಲ್ಲಿ ತನಕ ಸುಮಾರು ಮಕ್ಕಳು ಓದಕ್ ಸ್ಟಾರ್ಟ್ ಮಾಡಿಲ್ಲ, ಕೆಲವರು ಮಾಡಿದ್ದಾರೆ. ಬಟ್ ನಾನು ಎಲ್ಲಾ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನ ಕವರ್ ಮಾಡಿದ್ದೀನೋ ಇಲ್ವೋ ಅಂತ ಹೇಳಿ ಕನ್ಫ್ಯೂಷನ್ ಇರೋ ಎಲ್ರಿಗೋಸ್ಕರ ಟಾಪ್ 10 ಕ್ವೆಶನ್ಸ್ ಅನ್ನ ಲಿಸ್ಟ್ ಔಟ್ ಮಾಡಿದೀನಿ. ದಯವಿಟ್ಟು ಇಂಪಾರ್ಟೆನ್ಸ್ ಕೊಟ್ಟು ಕಲೀರಿ. ಯಾವ್ದೆಲ್ಲ ಕ್ವೆಶನ್ಸ್ ಬರುತ್ತೆ ಅಂತ ಒನ್ ಬೈ ಒನ್ ಚೆಕ್ ಮಾಡೋಣ. ಇಲೆಕ್ಟ್ರಿಕ್ ಡೈಪೋಲ್ ಸಂಬಂಧಪಟ್ಟಂತೆ ಇಲೆಕ್ಟ್ರಿಕ್ ಇಂಟೆನ್ಸಿಟಿ ಡಿರೈವೇಶನ್ ಕೇಳ್ತಾರೆ. ಯಾವ್ದೆಲ್ಲ ಕೇಸ್ ಅಲ್ಲಿ ಅಂದ್ರೆ ಇಕ್ವಟೋರಿಯಲ್ ಲೈನ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಇರುತ್ತೆ ಅಂತ ಹೇಳಿ ನೀವು ಡಿರೈವ್ ಮಾಡ್ಬೇಕಾಗತ್ತೆ. ಸೊ ಎಕ್ಸ್ಪ್ರೆಷನ್ ಫಾರ್ ಇಲೆಕ್ಟ್ರಿಕ್ ಇಂಟೆನ್ಸಿಟಿ ಎಟ್ ಎ ಪಾಯಿಂಟ್ ಆನ್ ದಿ ಇಕ್ವಟೋರಿಯಲ್ ಲೈನ್ ಅಥವಾ ಆಕ್ಷನ್ ಲೈನ್ ಡ್ಯೂ ಟು ಅ ಡೈಪೋಲ್. ಗೊತ್ತಾಯ್ತಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಸೊ ಎರಡು ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಬಂದೇ ಬರುತ್ತೆ, ಗ್ಯಾರಂಟಿ ಕ್ವಶನ್. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಇಫೆಕ್ಟಿವ್ EMF ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಇದನ್ನ ಕೇಳ್ತಾರೆ. ಸೀರೀಸ್ ಕನೆಕ್ಷನ್ ಅಥವಾ ಪ್ಯಾರಲಲ್ ಕನೆಕ್ಷನ್, ಮೋಸ್ಟ್ಲಿ ಸೀರೀಸ್ ಕನೆಕ್ಷನ್ ಬರುವಂತಹ ಚಾನ್ಸಸ್ ಇರುತ್ತೆ. ಅಂಡ್ ಅದಾದ್ರೆ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಥಿನ್ ಸ್ಪೆರಿಕಲ್ ಶೆಲ್ ಅಥವಾ ನಾವೇನು ಹಾಲೋ ಕಂಡಕ್ಟರ್ ಅಂತ ಕರಿತೇವೆ, ಅದರಲ್ಲಿ ಔಟ್ ಸೈಡ್, ಆನ್ ದ ಸರ್ಫೇಸ್ ಅಂಡ್ ಇನ್ಸೈಡ್, ಮೂರು ಕೇಸಸ್ ಅನ್ನ ಕರೆಕ್ಟ್ ಆಗಿ ಡಿರೈವ್ ಮಾಡೋದನ್ನ ಕಲೀರಿ. ಅಂಡ್ ಅದ್ರ ಜೊತೆಗೆ ಮ್ಯಾಗ್ನೆಟಿಸಮ್ ಚಾಪ್ಟರ್ ಯಾವ್ದೆಲ್ಲ ಕಾಲೇಜಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅವರು ಕೂಡ ಇದನ್ನ ಕಲಿಬೇಕಾಗತ್ತೆ. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಅ ಸರ್ಕ್ಯುಲರ್ ಕರೆಂಟ್ ಲೂಪ್. ಸೊ ಇದನ್ನ ಕಲಿಬೇಕು ನೀವು. ಅಂಡ್ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವೆಶನ್. And mention the properties of electric field lines, mention the properties of magnetic field lines, mention the properties of electric charge. And ಅದಾದ್ಮೇಲೆ ಫೈನಲಿ ವಾಟ್ ಈಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಲಾಸ್ಟ್ ಇಷ್ಟು ಕ್ವೆಶನ್ಸ್ ಮೋಸ್ಟ್ಲಿ 3 ಮಾರ್ಕ್ಸ್ಗೆ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಈ ಕ್ವೆಶನ್ಸ್ 5 ಮಾರ್ಕ್ಗೆ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ದಯವಿಟ್ಟು ಅಟೆನ್ಷನ್ ಕೊಟ್ಟು ಕಲೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು.